ಹಾಯ್ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ? ಮಕ್ಕಳು ಸರಿಯಾಗಿ ಓದ್ತಾ ಇಲ್ವಾ? ಕೈಯಲ್ಲಿ ಹಣ ನಿಲ್ತಾ ಇಲ್ವಾ? ಆರೋಗ್ಯ ಸರಿ ಇಲ್ವಾ? ಈ ಒಂದು ಪರಿಹಾರವನ್ನು ವಾರಕ್ಕೊಮ್ಮೆ ಮಾಡಿ ನೋಡಿ ಹೇಗೆ ಸುಧಾರಿಸುತ್ತೆ ಅನ್ನೋದನ್ನು ನೀವೇ ಹೇಳ್ತೀರಾ. ಅಡುಗೆ ಮನೆಯಲ್ಲಿ ಅಗ್ನಿಮೂಲೆಯಲ್ಲಿ ಒಂದು ಸಣ್ಣ ಮಣ್ಣಿನ ಪಾತ್ರೆ ಅಥವಾ ಗಾಜಿನ ಪಾತ್ರೆಯಲ್ಲಿ ಈ ರೀತಿಯಾದಂತಹ ಕಲ್ಲುಪ್ಪನ್ನು ತುಂಬಿ ಅರಿಶಿನ ಕುಂಕುಮ ಇಟ್ಟು ಒಂದು ನಾಣ್ಯವನ್ನು ಇಟ್ಟು ದಿನ ಒಂಚೂರು ನೋಡ್ತಾ ಇರಿ, ಹೆಂಗೆ ಎನರ್ಜಿ ಬರುತ್ತೆ ಅನ್ನೋದನ್ನು ನೀವೇ ಗಮನಿಸ್ತೀರಾ. ನೀವು ಅಡುಗೆ ಮನೆಯಲ್ಲಿ ಸೂರ್ಯನಿಗೆ ಎದುರಾಗಿ ನಿಂತ್ಕೊಂಡಾಗ ಬಲಗಡೆ ಮೂಲೆ ಅಗ್ನಿಮೂಲೆ ಆಗಿರುತ್ತೆ. ಈ ಅಗ್ನಿಮೂಲೆಯಲ್ಲಿ ಈ 2 ಥರದ ಪಾತ್ರೆಗಳನ್ನು ಉಪಯೋಗಿಸಿ ನೀವು ಉಪ್ಪಿನ ಒಂದು ಪರಿಹಾರವನ್ನು ಮಾಡ್ಕೋಬಹುದು. ಮಣ್ಣಿಂದಾದರೂ ಸರಿ ಅಥವಾ ಗ್ಲಾಸಿಂದಾದರೂ ಸರಿ. ಗ್ಲಾಸಲ್ಲಿ ಯಾವ ವೆರೈಟಿ ಆದ್ರೂ ಗ್ಲಾಸ್ ನಿಮ್ಮ ಹತ್ರ ಇರುವಂಥ ಗ್ಲಾಸನ್ನ ನೀವು ತಗೊಳ್ಳಿ. ಉಪ್ಪನ್ನು ಹಾಕಿ ಹಾಗೆ ನಾನು ತೋರಿಸಿರೋ ರೀತಿಯಲ್ಲಿ ಅರಿಶಿನ ಕುಂಕುಮ ಇಟ್ಟು ಒಂದು ಕಾಯಿನನ್ನು ಇಟ್ಟು ನೀವು ಮೂಲೆಯಲ್ಲಿ ಇಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಎಲ್ಲನೂ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಮ ಕಷ್ಟಗಳೆಲ್ಲನೂ ಪರಿಹಾರ ಆಗುತ್ತೆ. ಇದನ್ನು ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಈ ಪರಿಹಾರದ ನನ್ನ ಒಂದು ಸಣ್ಣ ವಿಡಿಯೋ, ಶಾರ್ಟ್ ವಿಡಿಯೋ ವೈರಲ್ ಆಗಿ ಸುಮಾರು 6 ಲಕ್ಷ ಜನ ನೋಡಿದ್ದಾರೆ. ಅದನ್ನು ಉಪ್ಪನ್ನು ಏನು ಮಾಡಬೇಕು, ಹಾಗೆ ಇದರಿಂದ ಕಾಯನ್ನು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು. ಯಾವ ದಿಕ್ಕಿಗೆ ಇಡಬೇಕು, ಹೇಗೆ ಇಡಬೇಕು ಅಂತ. ಹಾಗಾಗಿ ಸಂಪೂರ್ಣ ವಿವರಗಳನ್ನು ಕೊಡುವ ಒಂದು ಫುಲ್ ವಿಡಿಯೋನ ನಿಮ್ಮ ಮುಂದೆ ತೊಗೊಂಡು ಬರ್ತಾಯಿದ್ದೀನಿ. 1 ವಾರದ ನಂತರ ಆ ಉಪ್ಪನ್ನು ಏನು ಮಾಡಬೇಕು, ಕಾಯಿನ ಏನು ಮಾಡಬೇಕು, ಕಾಯಿನ ತೆಗೆದು ಒಂದು ಡಬ್ಬಿಲಿ ಹಾಕಿ ಅದಕ್ಕೆ ಬೇಕಾದರೆ ನೀವು ಒಂದು 2 ಅಥವಾ 21ವರೆಗೂ ನಿಮ್ಮ ಪ್ರೀತಿಯ ಸಂಖ್ಯೆ ಎಷ್ಟಿದ್ರೆ ಅಷ್ಟು 2 ಹಾಕ್ಬೋದು, 5 ಹಾಕ್ಬೋದು, 9, 11 ನಿಮ್ಮ ಇಚ್ಛಾನುಸಾರ ನಿಮ್ಮ ಇಷ್ಟ ಬಂದ ಸಂಖ್ಯೆಯಲ್ಲಿ ಲವಂಗವನ್ನು ಹಾಕಿ ನೀವು ಕಿಜೋರಿನಲ್ಲಿಡಿ. ಹಣ ಜಾಸ್ತಿ ಆಗುತ್ತೆ, ಹೆಚ್ಚುತ್ತೆ ಅಂತ ಹೇಳ್ತಾರೆ. ಮತ್ತು ಅದು ಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ಲವಂಗ. ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತೆ, ಧನಾಕರ್ಷಣೆ ಆಗುತ್ತೆ ಅನ್ನೋದು ತುಂಬ ಹಿರಿಯರು ಹೇಳಿದ್ದಾರೆ. ಈಗ ನಾವೇನು ಮಾಡಬೇಕು, ಈ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಈ ಥರ ಸಿಂಕಲ್ಲಾದರೂ ಹುಯ್ಬೋದು, ಹರಿಯೋ ನದಿಗಾದರೂ ಹಾಕ್ಬೋದು. ನಾವು ಹರಿಯೋ ನೀರು ನದಿನ ಹತ್ತಿರದಲ್ಲಿ ಹುಡ್ಕೋಕ್ಕೆ ಎವ್ರಿ ವೀಕ್ ಆಗಲ್ಲ. ನದಿಗಳ ಹತ್ರ ಇರೋರು ಮಾಡ್ಬೋದು. ಅಥವಾ ಈ ರೀತಿಯಾಗಿ ನಾವು ಗಿಡಕ್ಕೆ ಈ ಉಪ್ಪನ್ನು ಹಾಕ್ಬೋದು. ಬರೀ ಅಡುಗೆ ಮನೆಯಲ್ಲಿ ಅಗ್ನಿಮೂಲೆಯಲ್ಲಿ ಮಾತ್ರ ಇಡಬೇಕಾ, ಬೇರೆ ಕಡೆ ಇಡಬಹುದಾ ಅಂತ ತುಂಬ ಕ್ವಶನ್ಸ್ ಬರ್ತಾಯಿದೆ. ನಾವು ಮನೆಯಲ್ಲಿ ಎದುರಿಗೆ, ಅಂದರೆ ಈಗ ಹಾಲಲ್ಲಿರ್ಬೋದು, ಜನ ಬರ್ತಾರೆ, ನಮ್ಮನ್ನು ದೃಷ್ಟಿ ಇಡೋವಂಥವ್ರು ಬರ್ತಾರೆ. ಪ್ರೀತಿ ಮಾಡೋರಿಗಿಂತ ಈಗ ಕಣ್ಣು ದೃಷ್ಟಿ ಹಾಕೋರೇ ಜಾಸ್ತಿ ಅಲ್ವಾ, ಕರ್ಬೋದು ಅಂತಾರೆ ದೃಷ್ಟಿ ಹಾಕೋದು. ಹಾಗಾಗಿ ನೀವು ಹಾಲಲ್ಲೂ ಸಹ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡ್ಬೋದು. ಇದು ಕಾಣಿಸಿದ್ರೂ ಪರವಾಗಿಲ್ಲ, ಕಾಣಿಸ್ದೇ ಇಟ್ಟರೂ ಪರವಾಗಿಲ್ಲ. ಇದರಿಂದ ಸಹ ಅನೇಕ ದೃಷ್ಟಿ ದೋಷಗಳು, ಮನುಷ್ಯನಿಂದ ಬೀಳ್ತಕ್ಕಂತಹ ಕಣ್ಣು ದೃಷ್ಟಿಗಳು ಸಹ ಹೋಗುತ್ತೆ. ಇನ್ನು ಒಂದು ಏನಪ್ಪ ಮಾಡಬಹುದು ಅಂತಂದರೆ, ನಾವು ದಿನ ಮನೆ ಒರೆಸ್ತೀವಲ್ಲ, ಮನೆ ಒರೆಸೋ ನೀರಿಗೆ 1 ಚಮಚದಷ್ಟು ಕಲ್ಲುಪ್ಪನ್ನು ಹಾಕೋಣ. ಹಾಗೆ 1/4 ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮನೇನ ಒರೆಸ್ಕೊತ ಬರೋಣ. ಇದರಿಂದನೂ ನಮಗೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಕೆಲವರು ಅಯ್ಯೋ ಏನಪ್ಪ ಉಪ್ಪಿನಿಂದ ಇಷ್ಟೆಲ್ಲ ಆಗುತ್ತಾ ಅಂತ ನಂಬಿಕೆ ಇಲ್ಲದಿರೋರು ಸಹ ಮಾಡಿ. ಯಾಕೆ ಗೊತ್ತಾ, ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೂ ನೀವು ಈ ಮನೆ ಒರೆಸೋದ್ರಿಂದ ಮನೆ ಸ್ವಚ್ಛ ಆಗುತ್ತೆ. ಒಂದು ಕ್ರಿಮಿನಾಶಕವಾಗಿ ಸಹ ಇದು ವರ್ಕ್ ಮಾಡುತ್ತೆ. ಹಾಗೆ ಜಿರಳೆಗಳಿರ್ಬೋದು, ಇರುವೆಗಳಿರ್ಬೋದು, ಹೌಸ್ ಫ್ಲೈಸು ಈ ಥರದ್ದು ಸಹ ಬರೋದಿಲ್ಲ. ಇದನ್ನು ಸಹ ನೀವು ಉಪಯೋಗ ಪಡ್ಕೋಬೋದು. ಮುಖ್ಯವಾಗಿ ನಮಗೆ ಒಳ್ಳೆ ಎನರ್ಜಿ ಸಿಕ್ಕುತ್ತೆ, ಮನೆಯಲ್ಲಿ ನೆಗೆಟಿವ್ ಎಲ್ಲ ಹೋಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಇದನ್ನು ನಾವು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಕಷ್ಟ ಇರೋಂಥ ಪರಿಸ್ಥಿತಿನಲ್ಲೂ ನಮ್ಗೆ ಆ ಕಷ್ಟ ಗೊತ್ತಾಗೋದೇ ಇಲ್ಲ. ಬೆಟ್ಟದಷ್ಟಿರೋ ಅಷ್ಟು ಕಷ್ಟ ಇರಬಹುದು, ಸಾಸಿವೆ ಕಾಳಿನಷ್ಟು ಬಂದು ಹೋಗುತ್ತೆ. ಇದಂತೂ ನಿಜ, ನಾನು ಮಾಡ್ತಾಯಿದ್ದೀನಿ. ನೀವು ಎಲ್ಲ ಮಾಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಇನ್ನೂ ಒಂದು ಏನು ತಂತ್ರ ಅಂತಂದರೆ, ನೀವು ಸ್ನಾನ ಮಾಡೋವಾಗ ಕಲ್ಲುಪ್ಪನ್ನ ಬಕೆಟ್ಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಸಹ ನಮಗೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ. ದೇಹ ಸೌಂದರ್ಯದ ಜೊತೆಗೆ ಸ್ಕಿನ್ನು ಸಹ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಹಾಗೆ ನಾವು ಉಪ್ಪನ್ನು ಅನೇಕ ವಿಧದಲ್ಲಿ ಬಳಕೆ ಮಾಡ್ತೀವಿ. ಮಕ್ಕಳಿಗೆ ದೃಷ್ಟಿ ತೆಗೆಯೋದಿರ್ಬೋದು, ನರದೃಷ್ಟಿಗೆ,
ಮನೆಗೆ ದೃಷ್ಟಿ ತೆಗೆಯೋದು, ನೀರಲ್ಲಿ ಹಾಕೋದು, ಈ ಥರದ್ದೆಲ್ಲ ತುಂಬ ನಾವು ಉಪ್ಪಿನಿಂದ ಮಾಡ್ತೇವೆ. ನಿಮಗೆ ಉಪ್ಪಿನ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕಂದರೆ ಕಾಮೆಂಟ್ ಮಾಡಿ, ಹಾಗೆ ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.